ಬೆಂಗಳೂರಲ್ಲಿ ಮನೆಯಿಂದ ಹೊರಗಡೆನೆ ಬರಲಾಗದಷ್ಟು ಚಳಿ ಶುರುವಾಗಿದೆ. ಇನ್ನು ಯಾವಾಗ ಮಳೆ ಬರುತ್ತೋ ಅನ್ನೋ ಪರಿಸ್ಥಿತಿ ಇದೆ. ಮೋಡ ತುಂಬಿಕೊಂಡ ವಾತಾವರಣ, ಮಂಜಿನ ಹವೆಯಲ್ಲಿ ಬೆಂಗಳೂರು ಜನ ತರ ನಡ್ಗೋ ಹಾಗಾಗಿದೆ. ಇದರ ಜೊತೆಗೆ JN1 ಅನ್ನೋ ವೈರಸ್ನ ಹಾವಳಿ ಬೇರೆ ಶುರುವಾಗ್ತಾ ಇದೆ ಅನ್ನೋ ಭಯ ಶುರುವಾಗಿದೆ. ಆದ್ರೆ ಈ ಚಳಿಗೆ ಕಾರಣ ಆಗ್ತಿರೋದು ಮಿಚಾಂಗ್ ಚಂಡಮಾರುತದ ಹಾವಳಿ. ಮಿಚಾಂಗ್ ಚಂಡಮಾರುತ ಬೆಂಗಳೂರಲ್ಲಿ ಚಳಿಯನ್ನ ಹೆಚ್ಚಿಸಿದ್ರೆ, ಚೆನ್ನೈನ ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ಜನ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಿದೆ. ಇತ್ತೀಚೆಗೆ ಬಾಲಿವುಡ್ ನಟ ಆಮಿರ್ ಖಾನ್ ಕೂಡ ಈ ಮಿಚಾಂಗ್ ಚಂಡಮಾರುತಕ್ಕೆ ಚೆನ್ನೈನಲ್ಲಿ ಸಿಲುಕಿ ತತ್ತರಿಸಿ ಹೋಗಿದ್ರು. ಇನ್ನು ಚೆನ್ನೈನಲ್ಲಿ ಹಲವು ಜೀವಗಳನ್ನೇ ಬಲಿ ಪಡೆದುಕೊಂಡಿರುವ ಮಿಚಾಂಗ್ ಚಂಡಮಾರುತದ ಅಬ್ಬರ ಹೇಗಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ. ಡಿಸೆಂಬರ್ ಆರಂಭದಲ್ಲಿ ಬಂಗಾಳ ಕೊಲ್ಲಿಗೆ ಕಾಲಿಟ್ಟ ಈ ಮಿಚಾಂಗ್ ಚಂಡಮಾರುತ ಒರಿಸ್ಸಾ ನಂತರ ಹೈದರಾಬಾದ್, ಆಂಧ್ರಪ್ರದೇಶ ಭಾಗಗಳನ್ನ ದಾಟಿಕೊಂಡು ಈಗ ಚೆನ್ನೈಗೆ ಅಪ್ಪಳಿಸಿದೆ. ಚೆನ್ನೈನಲ್ಲಿ ಪ್ರವಾಹ ಪರಿಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಪ್ರವಾಹದ ಪರಿಸ್ಥಿತಿಯಿಂದ ಚೆನ್ನೈನ 4 ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ತೆಂಕಾಶಿ, ಟ್ಯುಟಿಕಾರಿನ್, ಕನ್ಯಾಕುಮಾರಿ ಹಾಗೂ ತಿರುನಲ್ವೇಲಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದ್ದು, ಇಲ್ಲಿನ ಜನ ಮನೆಯಿಂದ ಹೊರ ಬರಲಾಗದ ಪರಿಸ್ಥಿತಿಯಲ್ಲಿ ಮನೆಯೊಳಗೆ ಬಾಗಿಲು ಹಾಕಿಕೊಂಡು ಸರ್ಕಾರದ ಸಂತ್ರಸ್ತರಿಗೆ ಸಿಗುವ ಪರಿಹಾರಕ್ಕಾಗಿ ಕಾಯುವ ರೀತಿ ಉಂಟಾಗಿದೆ. ಇನ್ನು ಸೋಮವಾರದ ನಂತರ ಕೂಡ ಮಳೆ ತೀವ್ರಗೊಂಡಿದ್ದು, ತಿರುನಲ್ವೇಲಿ ಹಾಗೂ ನಾಗರ್ಕೋಯಿಲ್ಗಳಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ಇತ್ತ ಥೇಣಿ, ಮದುರೈ, ದಿಂಡಿಗಲ್, ಶಿವಗಂಗಾ ಹಾಗೂ ರಾಮನಾಥ ಜಿಲ್ಲೆಗಳಲ್ಲಿ ಇರುವ ವೈಗೈ ನದಿ ತೀರದ ಜನರಿಗೆ ಪ್ರವಾಹದ ಎಚ್ಚರಿಕೆಯನ್ನ ಕೂಡ ರವಾನಿಸಲಾಗಿದೆ. ಇನ್ನು ತಿರುನಲ್ವೇಲಿ ನಗರದಲ್ಲಿ ಪ್ರವಾಹದಿಂದಾಗಿ ಮನೆ ಕುಸಿದ ಪರಿಣಾಮ 57 ವರ್ಷದ ವಯಸ್ಸಿನ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಕೊಡೈಕೆನಾಲ್ನಲ್ಲಿ ಸಿಲ್ವರ್ ಕ್ಯಾಸ್ಕೇಡ್ ಜಲಪಾತ ಭಾರಿ ಮಳೆಯಿಂದಾಗಿ ಧುಮ್ಮಿಕ್ತಾ ಇದೆ. ಟ್ಯುಟಿಕಾರಿನ್ ಜಿಲ್ಲೆಯ ಕಯಾಲ್ಪಟ್ಟಿನಂ ನಗರದಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆಯಾಗಿದ್ದು, ಒಂದೇ ದಿನ 85 ಸೆಂಟಿಮೀಟರ್ ಮಳೆ ಸುರಿದಿದೆ. ಮದುರೈ ಹಾಗೂ ವಿರುಧ ನಗರ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆಯ ಹೈ ಅಲರ್ಟ್ ಜಾರಿಯಾಗಿದೆ. ಸೋಮವಾರದಿಂದ ಇಲ್ಲಿ ರೆಡ್ ಅಲರ್ಟ್ ಕೂಡ ಇರಲಿದೆ. ಇನ್ನು ತಿರುನಲ್ವೇಲಿ ಜಿಲ್ಲೆಯಂತೂ ಜಿಲ್ಲಾಧಿಕಾರಿ ಅವರ ಕಚೇರಿಯೇ ಪ್ರವಾಹ ಪೀಡಿತವಾಗಿದೆ. ತಾಮ್ರಬರಣಿ ನದಿ ಪ್ರವಾಹ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲೇ ಇದ್ದ ಡಿಸಿ ಕಚೇರಿಗೆ ನೀರು ನುಗ್ಗಿದೆ. ತಿರುನಲ್ವೇಲಿ ನಗರದಲ್ಲಿ ಇರುವ ವನ್ನಾರ್ಪೇಟೆ ಸೇತುವೆಯನ್ನ ಮೀರಿ ನದಿ ಪ್ರವಾಹದ ನೀರು ಹರಿತಾ ಇದ್ದು, ಸೇತುವೆ ಮುಳುಗಡೆಯಾದ ಕಾರಣ ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ. ಇನ್ನು ಮದುರೈ ರೈಲ್ವೆ ವಿಭಾಗವು ಹೆಚ್ಚುವರಿ ಸಿಬ್ಬಂದಿ ಬಳಕೆ ಮಾಡಿಕೊಂಡು ಹಾನಿಗೊಳಗಾದ ರೈಲುಗಳ ಮಾರ್ಗವನ್ನು ದುರಸ್ತಿ ಮಾಡಕ್ಕೆ ಹೊರಟಿದೆ. ಈವರೆಗೆ 4 ರೈಲುಗಳ ಸಂಚಾರ ರದ್ದಾಗಿದೆ. ಪ್ರಯಾಣಿಕರಿಗೆ ಟಿಕೆಟ್ ಹಣವನ್ನು ಹಿಂದಿರುಗಿಸುವ ಕಾರ್ಯ ನಡೀತಾ ಇದೆ. ಟ್ಯುಟಿಕಾರಿನ್ ಜಿಲ್ಲೆಯ ಕಯಾಲ್ಪಟ್ನಂನಲ್ಲಿ ದಾಖಲೆಯ 93 ಸೆಂಟಿಮೀಟರ್ ಮಳೆಯಾಗಿದೆ. ಡಿಸೆಂಬರ್ 18ರ ಬೆಳಗ್ಗೆ 6 ಗಂಟೆಯವರೆಗೂ ಇಷ್ಟು ಮಳೆಯಾಗಿದ್ದು, ಈಗ ಕೂಡ ಮಳೆ ಮುಂದುವರಿತಾನೆ ಇದೆ. ಇನ್ನು ತಮಿಳುನಾಡು ಈ 4 ಜಿಲ್ಲೆಗಳಲ್ಲಿ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಿದ್ದು, ಥೇಣಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾಡಳಿತ ಸೋಮವಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದೆ. ಜಲಾಶಯಗಳಿಂದ 45,000 ಕ್ಯೂಸೆಕ್ಸ್ ನೀರನ್ನ ತಾಮ್ರಬರಣಿ ನದಿಗೆ ಹರಿಯಬಿಟ್ಟಿದ್ದು, ತಿರುನಲ್ವೇಲಿ ಜಿಲ್ಲೆಯಲ್ಲಿ ಇನ್ನಷ್ಟು ಪ್ರವಾಹದ ಭೀತಿ ಮನೆ ಮಾಡಿದೆ. ತಿರುನಲ್ವೇಲಿ ಜಿಲ್ಲೆಯಲ್ಲಿ ಮೂಲೈಕರೈಪಟ್ಟಿ ಹಾಗೂ ಮೊಂಜಲಾಯ್ ಪ್ರದೇಶಗಳಲ್ಲಿ ದಾಖಲೆಯ 39 ಸೆಂಟಿಮೀಟರ್ ಮಳೆಯಾಗಿದೆ. ಟ್ಯುಟಿಕಾರಿನ್ ಸೇರಿ ಹಲವೆಡೆ 30 ಸೆಂಟಿಮೀಟರ್ ಮಳೆ ಬಿದ್ದಿದೆ. ತೀವ್ರ ಮಳೆಯ ಪರಿಣಾಮವಾಗಿ ಚೆನ್ನೈನಲ್ಲಿ ಐಫೋನ್ ಉತ್ಪಾದನಾ ಘಟಕಕ್ಕೂ ಹೊಡೆತ ನೀಡಿದ್ದು, ಮಳೆ, ಫಾಕ್ಸ್ಕಾನ್, ಫೆಗಾರ್ಟ್ರಾನ್ ಘಟಕಗಳು ಮಳೆಯಿಂದಾಗಿ ಬಂದ್ ಆಗಿವೆ. ಧಾರಾಕಾರ ಮಳೆಗೆ ಉತ್ಪಾದನೆ ಕೂಡ ಕುಂಠಿತವಾಗಿದ್ದು, ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ಕೈಗಾರಿಕಾ ಉತ್ಪಾದನೆ ಮೇಲೆ ಕೂಡ ಇದು ಪರಿಣಾಮ ಬೀರ್ತಾ ಇದೆ. ಚೆನ್ನೈಯಲ್ಲಿರುವ ಆಪಲ್ ಕಂಪನಿಯ ಐಫೋನ್ಗಳ ಉತ್ಪಾದನೆಯನ್ನ ಘಟಕ ಸದ್ಯ ಸ್ಥಗಿತಗೊಳಿಸಿದೆ. ಉದ್ಯೋಗಿಗಳು ಕೂಡ ಈ ಉತ್ಪಾದನಾ ಘಟಕಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ತೀವ್ರ ಮಳೆಯಿಂದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಉಳಿದುಕೊಳ್ಳುವಂತ ಪರಿಸ್ಥಿತಿ ಇದೆ. ಇನ್ನು ಚೆನ್ನೈ ವಿಮಾನ ನಿಲ್ದಾಣ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ಒಂದು. ಇಲ್ಲಿ 2 ರನ್ವೇಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ರನ್ವೇಯಲ್ಲಿ ತೀವ್ರವಾಗಿ ನೀರು ಕೆಸರು ತುಂಬಿಕೊಂಡಿರೋದ್ರಿಂದ ರನ್ವೇನಲ್ಲಿ ವಿಮಾನಗಳ ಹಾರಾಟ ಕೂಡ ನಡೀತಾ ಇಲ್ಲ. ತಮಿಳುನಾಡು, ಆಂಧ್ರಪ್ರದೇಶ ರಾಜ್ಯಗಳ ಮೇಲೆ ಇದು ಭಾರೀ ಪರಿಣಾಮವನ್ನು ಬೀರಿದ್ದು, ಬಹಳಷ್ಟು ಜನರು ಇಲ್ಲಿಂದ ಜನಜೀವನ ಅಸ್ತವ್ಯಸ್ತವಾಗಿ ತಮ್ಮ ತಮ್ಮ ಊರುಗಳ ಕಡೆ ಹೊರಡುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ.
ಇನ್ನು ಚೆನ್ನೈ ಚಂಡಮಾರುತದಿಂದಾಗಿ ಒಟ್ಟು 33 ವಿಮಾನಗಳನ್ನ ಚೆನ್ನೈ ಬದಲು ಬೆಂಗಳೂರಿನಲ್ಲಿ ಲ್ಯಾಂಡ್ ಮಾಡುವ ಪರಿಸ್ಥಿತಿ ಕೂಡ ಬಂದಿತ್ತು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಚೆನ್ನೈನಲ್ಲಿ ಲ್ಯಾಂಡ್ ಆಗಬೇಕಿದ್ದ 33 ವಿಮಾನಗಳನ್ನ ಕೂಡ ರೂಟ್ ಅನ್ನ ಬದಲಾಯಿಸಿ ಅಲ್ಲಿಗೆ ವರ್ಗಾವಣೆ ಮಾಡಲಾಯಿತು. ಹೀಗಾಗಿ ವಿಮಾನ ಪ್ರಯಾಣದಲ್ಲಿ ಕೂಡ ಬಹಳಷ್ಟು ವ್ಯತ್ಯಯ ಉಂಟಾಗಿದ್ದು, ಚೆನ್ನೈನಲ್ಲಿ ಆಗ್ತಾ ಇರುವಂತಹ ಪ್ರವಾಹದಿಂದಾಗಿ ಹಾಗೇನೆ ತೀವ್ರವಾದ ಚಂಡಮಾರುತದ ಸಮಸ್ಯೆಯಿಂದಾಗಿ ಒಂದಷ್ಟು ವ್ಯಾಪಾರ ವ್ಯವಹಾರಗಳ ಮೇಲೆ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಇನ್ನು ಮಿಚಾಂಗ್ ಚಂಡಮಾರುತದಿಂದ ಚೆನ್ನೈನಲ್ಲಿ ನಟರು ಕೂಡ ಒದ್ದಾಡಿ ಹೋದ್ರು. ನಟ ವಿಶಾಲ್ ಈ ಮಳೆಯಿಂದಾಗಿ ತನ್ನ ಮನೆಗೆ ನೀರು ನುಗ್ಗಿದೆ ಅಂತ ಹೇಳಿ ಎಲ್ಲರ ಮುಂದೆ ತನ್ನ ಕಷ್ಟವನ್ನ ಹೇಳ್ಕೊಂಡ್ರು. ಹಾಗೇನೆ ಇನ್ನು ಜನಸಾಮಾನ್ಯರ ಕಷ್ಟ ಹೇಗಿರಬಹುದು ಅಂತ ಹೇಳ್ಕೊಂಡ್ರು. ಇನ್ನು ಚೆನ್ನೈನ ಮತ್ತೊಬ್ಬ ನಟ ವಿಷ್ಣು ವಿಶಾಲ್ ಕೂಡ ತನ್ನ ಮನೆಗೆ ನೀರು ನುಗ್ಗಿದೆ, ತನ್ನನ್ನ ರಕ್ಷಣೆ ಮಾಡಿ ಅಂತ ಟ್ವಿಟರ್ ಮೂಲಕ ಕೇಳ್ಕೊಂಡ್ರು. ಅದಾದ ನಂತರ ರಕ್ಷಣೆಗೆ ಧಾವಿಸಿ ಬಂತು ಫೈರ್ ಟೀಮ್ ಹಾಗೇನೆ ಸಂತ್ರಸ್ತರನ್ನ ರಕ್ಷಣೆ ಮಾಡುವಂತ ತಂಡ. ಹೀಗಿರುವಾಗ ಈ ಮಿಚಾಂಗ್ ಚಂಡಮಾರುತದಲ್ಲಿ ಬಾಲಿವುಡ್ ನಟ ಆಮಿರ್ ಖಾನ್ ಕೂಡ ಸಿಕ್ಕಾಕೊಂಡ್ರು. ಆಮಿರ್ ಖಾನ್ ಅವರನ್ನ ಕೂಡ ಚೆನ್ನೈನ ಅಗ್ನಿಶಾಮಕ ದಳ ಹಾಗೇನೆ ಅಲ್ಲಿನ ರಕ್ಷಣಾ ತಂಡಗಳು ರಕ್ಷಣೆ ಮಾಡಿ ಕರ್ಕೊಂಬಂದ್ವು. ಒಟ್ಟಾರೆ ಚೆನ್ನೈ ಚಂಡಮಾರುತದಿಂದ ಹಲವು ಕಡೆಗಳಲ್ಲಿ ತೀವ್ರವಾದಂತ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದ್ದು, ಈಗಾಗಲೇ 10 ಜನರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇನ್ನು ರೆಡ್ ಅಲರ್ಟ್ ಇನ್ನೂ ಕೂಡ ತೆಂಕಾಸಿ, ತೂತುಕುಡಿ ಹಾಗೂ ಟುಟಿಕಾರಿನ್, ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ ಜಾರಿಯಲ್ಲಿದ್ದು 40 ಕೆರೆಗಳು ಕೋವಿಲ್ಪಟ್ಟಿ ಏರಿಯಾದಲ್ಲಿ ತುಂಬು ನಿಂತಿವೆ. ಈ ತಮ್ಮ ಕೆಪಾಸಿಟಿಯನ್ನ ಹೆಚ್ಚಿಸಿಕೊಳ್ತಾ ಇರುವಂತಹ ಕೆರೆಗಳು ಯಾವಾಗ ಬೇಕಾದರೂ ಕೋಡಿ ಬೀಳಬಹುದು. ಕೆರೆಗಳು ಕೋಡಿ ಬಿದ್ದಿದ್ದೆ ಆದ್ರೆ, ಒಡೆದಿದ್ದೆ ಆದ್ರೆ ಸುತ್ತಮುತ್ತ ಇರುವಂತಹ ಎಲ್ಲ ಬೆಳೆಗಳಿಗೆ ಹಾನಿಯಾಗುತ್ತೆ. ಹಾಗೇನೆ ಹಳ್ಳಿಗಳಿಗೆ, ಮನೆಗಳಿಗೆ ಕೂಡ ಹಾನಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸೇರಿದಂತೆ ಎಲ್ಲ ರೀತಿಯ ಕೆಲಸಗಳನ್ನ ಕೂಡ ಚೆನ್ನೈನ 4 ಸುತ್ತಮುತ್ತಲ ದಕ್ಷಿಣ ಚೆನ್ನೈ, ದಕ್ಷಿಣ ತಮಿಳುನಾಡಿನ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಕೂಡ ನಿಲ್ಲಿಸಿದ್ದು, ಜನರಿಗೆ ಎಲ್ಲ ರೀತಿಯ ಪರಿಹಾರ ಸಾಮಗ್ರಿಗಳನ್ನ ಸರ್ಕಾರ ವಿತರಿಸೋಕೆ ಶುರು ಮಾಡಿದೆ. ಒಟ್ಟಾರೆ ದೇಶಾದ್ಯಂತ ಒಂದಲ್ಲ ಒಂದು ರೀತಿಯಲ್ಲಿ ಹವಾಮಾನ ವೈಪರೀತ್ಯಗಳು ನಡೀತಾ ಇದ್ರೆ, ಈ ಬಂಗಾಳ ಕೊಲ್ಲಿಯಲ್ಲಿ ಬಂದ ಮೈಚಾಂಗ್ ಚಂಡಮಾರುತದಿಂದಾಗಿ ದಕ್ಷಿಣದ ಹಲವು ರಾಜ್ಯಗಳು, ಅದರಲ್ಲೂ ಕೂಡ ಮುಖ್ಯವಾಗಿ ತಮಿಳುನಾಡು ಬಹಳಷ್ಟು ಪ್ರವಾಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದು, ನಿರಂತರವಾದ ಮಳೆ ತಮಿಳುನಾಡಿನಲ್ಲಿ ಜನಜೀವನವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ.